ನಮ್ಮನ್ನ ಮರ್ತು ಬಿಡ್ತೀಯನೆ. ಅಮ್ಮ ಯಾಕ ಥರ ಹೇಳ್ತಾ ಇದ್ದೀರಾ? ನಾನು ಹೇಗಮ್ಮ ನಿಮ್ಮನ್ನು ಮರೀಲಿ? ಇಷ್ಟು ಬೇಗ ನಾವೆಲ್ಲ ಬೇಡ ಆಗ್ಬಿಟ್ವಾ ನಿನಗೆ? ಇಲ್ಲ ಅತ್ತೆ, ಇಲ್ಲ. ಸಂಬಂಧನೇ ಇಲ್ಲದೆ ಇರೋ ನನಗೆ ಪ್ರೀತಿ ಅಂದ್ರೆ ಏನು, ಸಂಬಂಧ ಅಂದ್ರೆ ಏನು ಅಂತ ತೋರಿಸ್ಕೊಟ್ಟಿದ್ದೀರಾ. ಆದಿತ್ಯನ ನೀನು ಹುಡುಕಿ ತಂದು ಕೊಟ್ಟಿದ್ಯಾ? ನೀನು ಕೊಟ್ಟ ಪ್ರೀತಿ ನಿಸ್ವಾರ್ಥ ಪ್ರೀತಿ ಕಣೆ. ನನ್ನೊಂದು ಕೊನೆ ಆಸೆ ಇದೆ, ನೆರವೇರಿಸ್ತೀಯಾ? ಕೆಳಗೆ ಬಂದೆ. ಮನೇಲಿ ಒಬ್ಳೆ ಕೂತ್ ಬೇಜಾರಾಗ್ತಿತ್ತು, ಅದಕ್ಕೆ ಬಂದೆ. ಯಾರಾದ್ರೂ ನೋಡಿದಿದ್ರೆ ಏನ್ ಗತಿ? ಅಯ್ಯೋ, ಈಗ ಯಾರು ನೋಡಿಲ್ವಲ್ಲ, ಬಿಡಿ. ಯಾರು ನೋಡದೆ ಇರೋದು ನಿನ್ನ ಅದೃಷ್ಟ. ನಂತರ ಯಾರಾದ್ರೂ ನೋಡಿದಿದ್ರೆ ನಿನ್ನ ನೋಡ್ಲಿ ಬಿಡಿ, ನಾನೇನ್ ಕಳ್ಳಿ ಅಲ್ವಲ್ಲ, ನಾನು ನನ್ ಮನೆಗೆ ತಾನೇ ಬಂದಿರೋದು. ನಿಮ್ಮನೇನೆ ಇರ್ಬೋದು ಅಮ್ಮ. ಎಕ್ಸಾಮ್ ಮುಗಿಸ್ಕೊಳ್ದೆ ಇಲ್ಲಿಗೆ ಯಾಕೆ ಬಂದಿದ್ದೆ ಅಂತ ಕೇಳಿದ್ರೆ ಏನ್ ಉತ್ತರ ಕೊಡ್ತೀಯ ನೀನು? ಕಾಲೇಜಿಂದ ಹೊರಗಡೆ ಹಾಕಿದ್ರು, ಅದಕ್ಕೆ ಮನೆಗೆ ಬಂದೆ ಅಂತ ಹೇಳ್ತೀಯಾ? ಆ ತರ ಹೇಳ್ದೆ ಇದ್ರೆ ಆಯ್ತು, ಯಾರು ಕೇಳಲ್ಲ ಬಿಡಿ. ಒಂದ್ ವೇಳೆ ಕೇಳಿದ್ರೆ ಹೇಳು ವೇದಿಕಾ, ಏನಂತ ಉತ್ತರ ಕೊಡ್ತೀಯಾ? ಯಾರೋ ಕೇಳ್ತಾರೆ ಅಂತ ಮನೆಯವರು ಹತ್ರ ಇದ್ರು ಮನೆಯವ್ರನ್ನ ನೋಡ್ದೆ ಇರಕ್ಕಾಗತ್ತಾ? ನಂಗೆ ಆ ಥರ ಎಲ್ಲ ಆಗಲ್ಲ ಚಿಕ್ಕಮ್ಮ. ನೋಡು, ಹಾಗೆಲ್ಲ ಹಠ ಮಾಡಬೇಡ. ನೀನು ಒಂದ್ ವಾರ ಬಿಟ್ಟು ಬಾ, ಆಗ ನಿನ್ನ ಯಾರು ಪ್ರಶ್ನೆ ಮಾಡಲ್ಲ ಕಣೆ. ರಿಸಲ್ಟ್ ಬಂದ್ಮೇಲೆ ಆದ್ರೂ ಗೊತ್ತಾಗತ್ತೆ ತಾನೆ, ಆಗೇನ್ ಹೇಳಿ. ಒಂದ್ ಕೆಲಸ ಮಾಡು, ಎಕ್ಸಾಮ್ನ ಅಟೆಂಡ್ ಮಾಡು, ಆಗ ರಿಸಲ್ಟ್ ಭಯನೇ ಇರಲ್ಲ. ಹೊರಡು. ನೀನು ಎಕ್ಸಾಮ್ ಅಟೆಂಡ್ ಮಾಡೋದಾ? ಅದು ಹೇಗೆ ಸಾಧ್ಯ? ಯಾಕಾಗಲ್ಲ, ನೀನ್ ಬಾ, ಹೊರಡು. ಚಿಕ್ಕಮ್ಮ ಬೇಡ ಚಿಕ್ಕಮ್ಮ, ವಿಷಯ ನಿಮ್ಗೆ ಗೊತ್ತು. ಅಪ್ಪ ಅಮ್ಮ ಬರಬೇಕು, ಪ್ರಿನ್ಸಿಪಲ್ ಹತ್ರ ಮಾತಾಡಬೇಕು, ಇಲ್ಲಾಂದ್ರೆ ಎಕ್ಸಾಮಿಗೆ ಕೂರ್ಸಲ್ಲ. ಅಷ್ಟೇ ತಾನೇ, ಅಕ್ಕನ ಹತ್ರ ನಾನು ಮಾತಾಡ್ತೀನಿ. ಅಕ್ಕ, ವೇದಿಕಂಗೆ ಹೀಗೆಲ್ಲ ಪ್ರಾಬ್ಲಮ್ ಆಗಿದೆ, ನೀವು ಬಂದು ಪ್ರಿನ್ಸಿಪಲ್ ಹತ್ರ ಮಾತಾಡ್ಬೇಕು ಅಂತ. ಪ್ರಿನ್ಸಿಪಲ್ ನೋಡು, ನೀನೇನು ಯೋಚನೆ ಮಾಡಬೇಡ, ಅಕ್ಕನ ಹತ್ರ ನಾನು ಮಾತಾಡ್ತೀನಿ ಅಂತ ಹೇಳ್ದಲ್ಲ, ಆಗ ನೀನು ಆರಾಮಾಗಿ ಇಲ್ಲೇ ಇರ್ಬೋದು, ಯಾವ ಪ್ರಾಬ್ಲಮೂ ಇರಲ್ಲ. ನನ್ನ ಫ್ರೆಂಡ್ ಮನೇಲಿ ಇರೋ ತಾಪತ್ರೇನೂ ನಿಂಗಿರಲ್ಲ, ಆಯ್ತಾ? ಅಕ್ಕನ ಕರೆ. ಚಿಕ್ಕಮ್ಮ ಬೇಡ ಚಿಕ್ಕಮ್ಮ, ಅಮ್ಮಂಗೆ ವಿಷಯ ಗೊತ್ತಾದ್ರೆ ಮನೆಗೆ ಸೇರ್ಸಲ್ಲ. ನಾನು ನಿಮ್ಮ ಫ್ರೆಂಡ್ ಮನೇಲೇ ಇರ್ತೀನಿ, ಪ್ಲೀಸ್ ಚಿಕ್ಕಮ್ಮ ಹೇಳ್ಬೇಡಿ. ಎಲ್ಲ ಹೊಡ್ತೀಯ? ಸುಸ್ತಾಯ್ತಾ? ನೋಡಿ, ನಾನು ಎಷ್ಟು ಸ್ಪೀಡಾಗಿ ಓಡ್ತೀನಿ. ಹೌದಪ್ಪ, ಸುಸ್ತಾಗೋಯ್ತು. ಏನೋ ಇಷ್ಟೊಂದು ಸ್ಪೀಡಾಗಿ ಓಡ್ತೀಯ ನೀನು? ಇದೆಲ್ಲ ಏನೂ ಇಲ್ಲ, ಆಟ ಬನ್ನಿ, ಎಲ್ರನ್ನ ಸೋಲ್ಸ್ಬಿಡ್ತೀನಿ. ನಿಜ ನಿಜ ನಿಜ, ಎಲ್ರೂ ಸೋಲ್ಸ್ತೀಯ. ನೀನು ಯಾರು ಹೇಳು? ನೀವು ಬ್ಯೂಟಿ ಚಾಂಪ್ ಅಲ್ವಾ? ಆಯ್ತು, ಗೆದ್ದರಕ್ಕೆ ಗಿಫ್ಟ್ ಕೊಡಿ. ಗಿಫ್ಟಾ? ಅದನ್ನ ಮುಂಚೆನೇ ಹೇಳ್ಬೇಕು, ಸುಮ್ಮನೆ ತಾನೇ ಆಡಿದ್ದು. ಅದರ ಗೊತ್ತಿಲ್ಲ, ಗಿಫ್ಟ್ ಕೊಡಿ ಅಥವಾ ಜೋಕಳಿ. ಐ ಗೆಸ್ ಗಿಫ್ಟ್ ಇಸ್ ಬೆಟರ್ ದನ್ ಜೋಕ್ ಅಲ್ವಾ? ಕಂಜೂಸ್ ದಾಡಿ. ಜೋಕೆ ಹೇಳ್ತೀನಿ, ಕೇಳಿಸ್ಕೊ. ಒಂದೂರಲ್ಲಿ ಏನಾಗಿತ್ತು, ಒಬ್ಬ ತಪ್ಪು ಮಾಡಿದ ಅಂತ ಪೊಲೀಸವರು ಅವನ್ನ ಹಿಡ್ಕೊಂಡು ಹೋಗ್ತಾ ಇದ್ರಂತೆ. ಅವನು ರೋಡಲ್ಲಿ ಬಿದ್ದು ಎದ್ದು ಎಲ್ಲ ಒದ್ದಾಡಿ ಹೋಗ್ತಿದ್ದಂತೆ. ಆಗ ನಿನ್ನಂತ ಪುಟಾಣಿ ಬಂದು ಯಾರೋ ಒಬ್ರ ಹತ್ರ ಕೇಳಿದ್ರಂತೆ, ಏನಕ್ಕೆ ಅವನನ್ನ ಹಂಗೆ ಹಿಡ್ಕೊಂಡು ಹೋಗ್ತಾ ಇದ್ದಾರೆ, ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಕೇಳಿದ್ರಂತೆ. ಅದಕ್ಕೆ ಅಲ್ಲಿದ್ದವನು ಯಾರೋ, ಅವ್ನು ತಪ್ಪು ಮಾಡಿದಾನೆ, ಅದಕ್ಕೆ ಜೈಲಿಗೆ ಹಾಕಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ನಂತೆ. ಅದಕ್ಕೆ ಆ ಹುಡುಗ ಏನಂದ ಗೊತ್ತಾ?
ಅಯ್ಯೋ ಅಷ್ಟೇ ತಾನೇ, ನಾನೆಲ್ಲೋ ಸ್ಕೂಲ್ ಕರ್ಕೊಂಡು ಹೋಗ್ತಾ ಇದಾರೆ ಅಂತ ಅಂದ್ಕೊಂಡೆ. ಇದು ನಿಜಾನೇ. ಸ್ಕೂಲ್ ಹೋಮ್ವರ್ಕ್ ಮಾಡಿಲ್ಲ ಅಂದ್ರೆ ನಂಗೆ ಸ್ಕೂಲ್ ಹೋಗಕ್ಕೆ ಭಯ ಆಗುತ್ತೆ. ಆದ್ರೂ ನಮ್ಮ ಅಪ್ಪನ ಜೋಕ್ ಅಂದ್ರೆ ಜೋಕು. ಏನಂದೆ? ಅಪ್ಪ ಅಂದೆ. ಇನ್ನೊಂದ್ಸಲ ಹೇಳು. ಅಪ್ಪ 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 ಅಂದೆ. ಹೌದು ಅಪ್ಪ, ನೀವು ತುಂಬಾ ಒಳ್ಳೆಯವರು. ನಾನು ಕಂಡ್ರೆ ಎಷ್ಟು ಪ್ರೀತಿ ತೋರಿಸ್ತೀರಾ. ಅದಕ್ಕೆ ನಾನು ಅಪ್ಪ ಅಂತ ಕರೆದೆ. ಇನ್ಮೇಲಿಂದ ಅಪ್ಪ ಅಂತಾನೆ ಕರಿತೀನಿ. ಲವ್ ಯು ಪಾ. ಐ ಲವ್ ಯು ಟು ಸನಿ. ಐ ಲವ್ ಯು ಟು. ಯಾಕೋ ಹೀಗೊಬ್ಬರೇ ಕೂತಿದ್ಯಾ? ನೋಡು, ನಾನು ನಿನ್ನಪ್ಪ ತೀರ್ಥಯಾತ್ರೆಗೆ ಹೋಗೋಣ ಅಂತ ಅನ್ಕೊಂಡಿದ್ದೀವಿ. ಇವತ್ತು ರಾತ್ರಿನೇ ಹೊರಡಬೇಕು. ಅದಕ್ಕೆ ನಿಂಗೆ ಹೇಳಿ ಹೋಗೋಣ ಅಂತ ಬಂದೆ. ನಾವು ಹೋಗ್ತಾ ಇದ್ದೀವಿ. ಶಕ್ಕೂ ಮನೇಲಿಲ್ಲ. ನೀನೊಬ್ಬನೇ ಹೇಗೋ ಇರ್ತೀಯ? ಊಟ ತಿಂಡಿಗೆಲ್ಲ ಏನು ಮಾಡ್ತೀಯಾ? ಮಗನ ಬಗ್ಗೆ ಇಷ್ಟಾದರೂ ಕಾಳಜಿ ಇದೆಯಲ್ಲ ನಿನಗೆ. ನೀನೇನು ಯೋಚನೆ ಮಾಡಬೇಡಮ್ಮ. ನಾನು ಮನೇಲಿರಲ್ಲ, ಹೋಗ್ತಾ ಇದ್ದೀನಿ. ಮನೆ ಬಿಟ್ಟು ಎಲ್ಲಿಗೆ ಹೋಗ್ತಾ ಇದ್ಯಾ? ಎಲ್ಲರೂ ಮನೆ ಬಿಟ್ಟು ಹೋಗ್ತಾ ಇದ್ದಾರೆ, ನಾನು ಹೋಗ್ಬಾರ್ದಾ? ಒಂದು ದಿವಸನಾದರೂ ಮಗನ ಜವಾಬ್ದಾರಿ ನಿಭಾಯಿಸಿದ್ಯಾ ನೀನು? ಈಗ ಎಲ್ಲರೂ ನನ್ನ ಬಿಟ್ಟು ಹೋಗಿದ್ದಾರೆ. ಇಂಥ ಸಮಯದಲ್ಲೂ ನೀನು ಹೋಗ್ತಾ ಇದೆಯಾ? ಆದರೆ ನಾನು ಕೇಳೋಂಗಿಲ್ಲ. ಯಾಕೆಂದರೆ ಕೇಳೋ ಅರ್ಹತೆ ನನಗಿಲ್ಲ. ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೀನಿ ನಾನು. ಅಯ್ಯಯ್ಯೋ, ಬೇಕು ಅಂತ ನೀನು ಬಿಟ್ಟು ಹೋಗ್ತಿಲ್ಲ ಕಣೋ. ಅಯ್ಯಯ್ಯೋ, ನಾನು ಅದ್ರ ಬಗ್ಗೆ ಆಕ್ಷೇಪಣೆ ಮಾಡ್ತಾ ಇಲ್ಲ. ಮನುಷ್ಯ ಮಾಡಬಾರದು ಮಾಡಿದ್ರೆ ಆಗಬಾರದೇ ಆಗೋದು. ಈ ಒಂಟಿತನ ದೇವ್ರು ನನಗೆ ಕೊಟ್ಟಿರೋ ಶಿಕ್ಷೆ, ಅನುಭವಿಸ್ಲೇಬೇಕು. ಮನೆ ಬಿಟ್ಟು ಹೋಗ್ತೀನಿ ಅಂತಿದ್ಯಾ? ಎಲ್ಲಿಗೆ ಹೋಗ್ತೀಯೋ? ಹೆದರ್ಬೇಡ, ಮಡಿಕೇರಿ ಹತ್ರ ಇರೋ ಶುಂಠಿ ಕೊಪ್ಪಕ್ಕೆ ಹೋಗ್ತಾ ಇದ್ದೀನಿ. ಆದರೆ ನೀನು ನಿನ್ನ ಸೊಸೆ ಇರೋ ಜಾಗಕ್ಕೆ ಹೋಗ್ತೀನಿ. ಆಗಿದ್ದೆಲ್ಲ ಆಗೋಯ್ತು, ಜೊತೆಗಿರೋಣ ಅಂತ ಮತ್ತೆ ಕ್ಷಮೆ ಕೇಳ್ತೀನಿ. ಒಪ್ಕೊಂಡ್ರೆ ಅಲ್ಲೇ ಅವಳ ಜೊತೆ ಇದ್ಬಿಡ್ತೀನಿ. ಅವಳು ಒಪ್ಕೊಳ್ಳಿಲ್ಲ ಅಂದ್ರೆ ಕಾಯ್ತೀನಿ. ಅಲ್ಲೇ ಯಾವ್ದಾದ್ರು ಕೆಲಸ ಹುಡ್ಕೊಂಡು ಅವಳು ಕಣ್ಣು ಮುಂದೆ ಕಾಣೋ ಓಡಾಡ್ಕೊಂಡಿರ್ತೀನಿ. ಕಾಯ್ತೀನಿ. ಅವಳು ಒಪ್ಕೊಂಡ್ರೆ ಅವಳ ಜೊತೆನೇ ಸಂಸಾರ ಮಾಡ್ಕೊಂಡಿರ್ತೀನಿ. ಇಲ್ಲಿ ಬಂದು ನಿನ್ನ ಆಶೀರ್ವಾದನೂ ತೊಗೊಂಡು ಹೋಗ್ತೀವಿ. ಅಮ್ಮ, ಈ ನಿನ್ನ ಮಗನ ಕ್ಷಮಿಸ್ಬಿಡಮ್ಮ. One, two, three, jump! ಅಯ್ಯಯ್ಯೋ,
ನಾವೆಲ್ಲ ಇಲ್ಲೇ ಹತ್ರದಲ್ಲೇ ಇದೀವಿ. ಹತ್ರದಲ್ಲೇ ಇದೀವಿ ಎಲ್ರು. ಇಲ್ಲಪ್ಪ ನಾವ್ ಇಲ್ಲೇ ಇದೀವಿ. ಹೆಂಗ್ ಔಟು? ನಾನು ಈ ಹತ್ರ ಮಾತಾಡ್ತಿದ್ದೆ ತಾನೆ, ಇದು ಮೋಸ, ಔಟ್ ಅಲ್ಲ ಇದು. ನಂಗದೆಲ್ಲ ಗೊತ್ತಿಲ್ಲ, ಔಟು. ಆಯ್ತು, ಔಟು. ಈಗ ಬಟ್ಟೆ ಕಟ್ಟಂಗಿಲ್ಲ, ಹಂಗೆ ಮುಚ್ಕೊಂಡು ಹಿಡಿಬೇಕು, ಆಯ್ತಾ? 5 ರೌಂಡ್ಸ್ ಸ್ಪಿನ್ ಮಾಡ್ತೀವಿ, ಆಯ್ಕೆ? ಓಕೆ. ಸ್ಟಾರ್ಟ್. ಸ್ಪಿನ್. ಸೂರ್ಯರೇ ಮೋಸ ಮಾಡೋ ಹಾಗಿಲ್ಲ, ಕಣ್ ಬಿಡ್ಬಾರ್ದು. ಸರಿ ಆಯ್ತು. ರೆಡಿ 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 ರೆಡಿನಾ? ನಾನು ಇವಾಗ ಕಂಡ್ಬಿಡ್ತೀನಿ. ರೆಡಿ? ಅರೆ ಎಲ್ಲೋದ್ರಪ್ಪ ಎಲ್ಲಾರು? ಯಾರು ಕಾಣಿಸ್ತಾ ಇಲ್ವಲ್ಲ? ಆದಿ, ಸಾಕ್ಷಿ, ಆರ್ತಿ ಅವರೇ, ಆರ್ತಿ ಅವರೇ, ಸಲಿಗೆ ಸಲಿಗೆ ಅಲ್ಲ ಸುಲಿಗೆ ನೀನೆನ್ನು ನನಗೆ 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 ಥರ ಥರ ಹೊಸ ಥರ ಒಲವಿನ ಅವಸರ ಹೃದಯನೇ ಜೋ ಕಾಲಿ ಕಣ್ಣ ಸಲಿಗೆ ಸಲಿಗೆ ಎಲ್ಲ ಸುಲಿಗೆ ನೀನೆನ್ನು ನನಗೆ 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 ಏನ್ ಮಾಡ್ತಾ ಇದೀರಾ? ಅಮ್ಮ ಸಿಕ್ಬಿಟ್ರು, ಅಮ್ಮ ಸಿಕ್ಬಿಟ್ರು ನೋಡು ಆದಿ. ಅಮ್ಮ ಸಿಕ್ಬಿಟ್ಟ? ಅಮ್ಮ ಊಟ? ಅಮ್ಮ ಬನ್ನಿ ಇಲ್ಲಿ ಹಿಡಿರಿ. ಹಲೋ, ಎಲ್ಲಿದ್ಯಾ? ಇನ್ನೆಲ್ಲಿರ್ಲಿ ಚಿಕ್ಕಮ್ಮ, ನಿಮ್ಮ ಫ್ರೆಂಡ್ ಮನೇಲಿದ್ದೀನಿ. ಏನೋ ತೊಂದರೆ ಆಗಲಿಲ್ಲ ತಾನೆ? ಹುಷಾರಾಗಿ ಹೋದ್ಯಾ? ಏನೂ ತೊಂದರೆ ಆಗಿಲ್ಲ, ಆರಾಮಾಗೆ ಬಂದೆ. ಆಟೋದವನು ಕರೆಕ್ಟಾಗಿ ಅವ್ರ ಮನೆ ಮುಂದೆನೆ ನಿಲ್ಸ್ದ. ಅಲ್ಲಮ್ಮ, ಹೋದ್ಮೇಲೆ ಒಂದು ಫೋನ್ ಮಾಡಬೇಕು ತಾನೆ? ನಾನು ನಿನ್ನ ಫೋನಿಗೆ ಕಾಯ್ತಾ ಇದ್ದೆ. ಅದ್ರ ಬದಲು ನೀವೇ ಮಾಡ್ಬೋದಿತ್ತಲ್ಲ, ಕಾಯೋದು ತಪ್ತಿತ್ತು. ಈಗ ಅದನ್ನೇ ಮಾಡಿದಲ್ವಾ? ನಿನಗೇನು ತೊಂದರೆ ಆಗಲಿಲ್ಲ ತಾನೆ? ಇಲ್ಲ ಅನ್ನಲ್ಲ, ಏನೂ ತೊಂದರೆ ಆಗಿಲ್ಲ. ಇವರೆಲ್ಲ ತುಂಬ ಒಳ್ಳೆ ಜನ, ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊತಿದ್ದಾರೆ. ಥ್ಯಾಂಕ್ಸ್. ಊಟ ಮಾಡಿದ್ಯಾ? ಆಯಿತು. ಬೇಡ ಬೇಡ ಅಂದರೂ ಹೊಟ್ಟೆ ಬಿರಿಯೋಗಿ ತಿಂದೆ. ನೋಡು, ನೀನೇನು ಸಂಕೋಚ ಪಟ್ಕೊಳ್ಬೇಡ. ನೀನು ಕಡಿಮೆ ಊಟ ಮಾಡ್ತೀಯ ಅಂತ ಅವಳು ಹಾಗೆ ಹೇಳಿದಾಳಷ್ಟೇ. ನೀವಾದರೂ ಅವ್ರಿಗೆ ಫೋನ್ ಮಾಡಿ ಹೇಳಿ,
ನನ್ಗಿದೆಲ್ಲ ಇಷ್ಟ ಆಗಲ್ಲ. ಹೋಗ್ಲಿ ಬಿಡು. ಈಗೇನು ಮಾಡ್ತಾ ಇದೀಯಾ? ಕಂಡವ್ರ ಮನೆಗೆ ಬಂದ್ಬಿಟ್ಟು ಇನ್ನೇನು ಮಾಡಕ್ ಸಾಧ್ಯ? ನನಗೆ ಅಂತ ಒಂದು ರೂಮ್ ತೋರಿಸಿದಾರಲ್ಲ, ಅದರಲ್ಲೇ ಒಬ್ಳೆ ಕೂತಿದ್ದೀನಿ. ಒಬ್ಳೆ ಕೂತು ಕೂತು ತಲೆ ಚಿಟ್ಟು ಹಿಡ್ದೋಗಿದೆ. ಒಂದು ಕೆಲಸ ಮಾಡು, ಅವಳ ಹತ್ರ ಮಾತಾಡು. ತುಂಬ ಚೆನ್ನಾಗಿ ಮಾತಾಡ್ತಾಳವಳು. ಅಯ್ಯಯ್ಯೋ ಸುಮ್ಮನಿರಿ, ಈಗಲೇ ತಪ್ಪಿಸ್ಕೊಂಡು ಬಂದು ಕೂತಿದ್ದೀನಿ. ಇನ್ನು ಸ್ವಲ್ಪ ಹೊತ್ತು ಅಲ್ಲೇ ಇದ್ದಿದ್ರೆ ನನ್ನ ಕತೆ ಎಲ್ಲ ಕೇಳಿ ಫಿಲಮೇ ರಿಲೀಸ್ ಮಾಡಿಬಿಡೋರು. ಅಂಥ ಚಾರ್ಟರ್ ಬಾಕ್ಸ್ ಅವರು. ಸದ್ಯ ಅವ್ರ ಜೊತೆ ಮಾತು ಬೇಡ, ಏನು ಬೇಡ. ಸರಿನಮ್ಮ, ನೀನು ಹುಷಾರು. ಏನಾದರೂ ತೊಂದರೆ ಆದರೆ ಹೇಳು, ಸಂಕೋಚ ಪಡ್ಕೋಬೇಡ. ನಾಳೆ ನಾನೇ ನಿನಗೆ ಕಾಲ್ ಮಾಡ್ತೀನಿ. ಸರಿ, ಬಾಯ್. ಸರಿನಮ್ಮ, ಬಾಯ್. ಆರತಿ ಅವರೇ, ಯಾರ್ದು ಫೋನು? ಅದು ನೀವ್ಯಾವಾಗ ಬಂದ್ರಿ? ನೀವು ಫೋನಲ್ಲಿ ಮಾತಾಡ್ತಿದ್ರಲ್ಲ ಆವಾಗಲೇ. ಅದೇ ಈಗ ಎಷ್ಟು? ಯಾರ್ದು ಫೋನು? ಅದು ನನ್ನ ಫ್ರೆಂಡ್ ಜೊತೆ. ಅದೇ ಅವತ್ತು ಹೇಳಿದ್ನಲ್ಲ. ನೆನಪಿದೆ. ಈಗೇನಂತೆ? ಅದು ಅವರಿಗೆ ಹಿಂದೂ ಮುಂದೆ ಯಾರೂ ಇಲ್ಲ, ಅವ್ರಿಗೆ ಗಂಡ ಮಾತ್ರ. ಅದಕ್ಕೆ ಅದು ಅವಳ ಗಂಡ ಊರಲ್ಲಿಲ್ವಂತೆ. ಅದು ಅವಳ ಕಡೆಯವರು ಅಂತ ಅವಳಿಗೆ ಯಾರೂ ಇಲ್ಲ. ಅದಕ್ಕೆ ನಾನೇ ಫೋನ್ ಮಾಡಿ ವಿಚಾರಿಸ್ತಾ ಇದ್ದೆ. ಏನಾದರೂ ಪ್ರಾಬ್ಲಮ್ ಅಂತ? ಹಾಂ, ಸದ್ಯಕ್ಕೇನಿಲ್ವಂತೆ. ಏನಾದರೂ ಇದ್ರೆ ಫೋನ್ ಮಾಡ್ತೀನಿ ಅಂತ ಹೇಳಿದಾಳೆ ಅಷ್ಟೇ. ಪಾಪು ಅಳ್ತಾ ಇದೆ, ಬನ್ನಿ. ಗುಡ್ ಮಾರ್ನಿಂಗ್ ರಾಕಿ. ಗುಡ್ ಮಾರ್ನಿಂಗ್ ಅಕ್ಕ. ತಗೋ ಕಾಫಿ. ಅಕ್ಕ, ಇಷ್ಟು ಬೆಳಗ್ಗೆನೆ ಎದ್ಬಿಟ್ಟು ನೀವು ಯಾಕೆ ಕಾಫಿ ಮಾಡಕ್ಕೆ ಹೋಗ್ತೀರಾ? ಅದು ಅಲ್ಲದೆ ಇಲ್ಲಿಗೆ ಬೇರೆ ತಗೊಂಡ್ ಬರ್ತೀರಾ. ಒಂದೇ ಒಂದು ಮಾತು ಕರೆದ್ರೆ ನಾನು ಬಂದು ತಗೊಳ್ಳೋಲ್ವಾ? ನಂಗೆ ಬೆಳಗ್ಗೆನೆ ಎದ್ದ ಅಭ್ಯಾಸ. ಎದ್ಮೇಲೆ ಕಾಫಿ ಕುಡಿತೀನಿ. ಹಾಗೆ ನಿನ್ಗೂ ಮಾಡಿದೆ ಅಷ್ಟೇ. ನೀನು ನನ್ನ ತಂಗಿ ಅಲ್ವಾ, ಕಾಫಿ ತಗೊಂಡು ಬಂದ್ಕೊಟ್ರೆ ನನ್ನ ಕೈ ಏನು ಸೌದೋಗ್ಬಿಡತ್ತಾ? ಅಕ್ಕ, ಎಷ್ಟು ಸುಳ್ಳು ಹೇಳ್ತೀರಾ ನೀವು ಅಂದರೆ, ಈ ಮನೆಯವ್ರ ಸೇವೆ ಮಾಡಿ ಮಾಡಿ ನಿಮ್ಮ ಕೈ ಆಲ್ರೆಡಿ ಸೌದು ಹೋಗಿದೆ. ಏನು ಅಕ್ಕ ತಂಗಿರಿಬ್ರು ನಗ್ತಾ ಇದ್ದೀರಾ? ಪರಿಮಳ, ನೀನ್ ಕಾಫಿ ಕುಡಿದ್ಯಾ? ಆಯ್ತಮ್ಮ. ರಾಕಿ, ನೀನು? ಕುಡಿತಾ ಇದ್ದೀನತ್ತೆ. ಆರ್ತಿ ಬಂದು ಹಾಲು ಟೀ ತಗೊಂಡು ಹೋದ್ಲಮ್ಮ? ಇಲ್ಲ ಅತ್ತೆ. ರಾಕಿ, ಆರ್ತಿ ಬರ್ಲಿಲ್ಲ ಅಂತ ನಾವು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ನೀನ್ ಕಾಫಿ ಕುಡ್ದಾದ್ಮೇಲೆ ನೀನೇ ಹಾಲು ಮತ್ತೆ ಟೀ ತಗೊಂಡೋಗಿ ಅವ್ಳ ರೂಮಿಗೆ ಕೊಟ್ಬಿಟ್ಟು ಬಂದ್ಬಿಡು. ಆರ್ತಿಗೆ ಹಾಲು, ಸೂರ್ಯ ಟೀನೇ ಕುಡಿಯೋದು. ಮರೀದೆ ಅವನು ಟೀ ತಗೊಂಡೋಗಿ ಕೊಡು. ನಾನು ಅವ್ರ ರೂಮಿಗೆ ತಗೊಂಡು ಹೋಗಲ್ಲ ಅತ್ತೆ. ಯಾಕೆ ತಗೊಂಡೋಗಿ ಕೊಡಲ್ಲ? ಯಾಕತ್ತೆ? ನನಗೆ ಆಕ್ಸಿಡೆಂಟ್ ಆಗಿರೋದು ಮರ್ತೋಯ್ತಾ ನಿಮಗೆ? ನನ್ನ ಕಾಲ್ಗೆ ಪೆಟ್ಟಾಗಿದೆ. ಡಾಕ್ಟ್ರು 2 ವೀಕ್ಸ್ ರೆಸ್ಟ್ ತಗೊಳಕ್ಕೆ ಹೇಳಿದ್ದಾರೆ. ಈ ಮನೆಗೆ ಬಂದು ರೆಸ್ಟ್ ತಗೋ ಅಂತ ಅಕ್ಕ ಕರೆದಿದ್ದಕ್ಕೆ ನಾನು ಇಲ್ಲಿಗೆ ಬಂದಿದ್ದು. ಅಂಥದ್ರಲ್ಲಿ ಹಾಲು ಟೀ ತಗೊಂಡು ಅವ್ರ ರೂಮಿಗೆ ಹೋಗೋಕ್ಕಾಗಲ್ಲ ನನಗೆ. ಆಗೋದೇ ಇಲ್ಲ ಅನ್ನೋರ ಹತ್ರ ಏನು ಮಾತಾಡೋಕ್ಕಾಗಲ್ಲ. ಪರಿಮಳ, ನೀನೇ ತಗೊಂಡೋಗಿ ಕೊಟ್ಬಿಟ್ಟು ಬಾಮ್ಮ. ಇಷ್ಟೊತ್ತಿಗಾಗಲೇ ಅವಳೇ ಬಂದು ತಗೊಂಡೋಗಿರ್ತಿದ್ಲು. ಮಗು ಅಳ್ತಾ ಇರ್ಬೋದು ಅಥವಾ ಏನೋ ತೊಂದರೆ ಆಗಿರ್ಬೋದು.
ಅದಕ್ಕೆ ಅವಳು ಬಂದಿಲ್ಲ. ಪರಿಮಳ, ನೀನು ತೊಗೊಂಡೋಗಿ ಕೊಡಮ್ಮ. ಅಕ್ಕ, ನೀವು ಹೋಗಿ ಕೊಡಬೇಡಿ, ಬನ್ನಿ ಕೂತ್ಕೊಳ್ಳಿ. ರಾಖಿ ರಾಖಿ ಕುಳಿ ಅಕ್ಕ. ರಾಖಿ, ಅವ್ರು ಹೇಳಿದ ಸರಿಯಾಗೇ ಇದೆ. ಅವಳು ಹಸಿ ಬಾಣಂತಿ, ಅವಳು ಯಾವ ಕೆಲಸನೂ ಮಾಡಬಾರ್ದು. ಅದೇನೋ ಸರಿ ಅಕ್ಕ, ಆದರೆ ಸೂರ್ಯ ಅವರಾದ್ರೂ ಇಲ್ಲಿ ಬಂದು ಕುಡಿಬೋದು ತಾನೇ? ಅದೇನು ಅವ್ರ ಫ್ಯಾಮಿಲಿಗೆ ಮಾತ್ರ ಸ್ಪೆಷಲ್ ಟ್ರೀಟ್ಮೆಂಟಾ? ಏನು ಮಾಡೋಕ್ಕಾಗಲ್ಲ ನೋಡು, ನಮ್ಮ ಕೆಲಸ ನಾವು ಮಾಡಬೇಕು ಅಷ್ಟೇ ನನಗೆ ಗೊತ್ತಿರೋದು. ಲೇಟಾದರೆ ಮತ್ತೆ ಅತ್ತೆ ಬೈತಾರೆ. ನಾನು ಹೋಗ್ತೀನಿ. ಅಕ್ಕ